ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಂಘದ ಚುನಾವಣೆಯಂತೂ ಪ್ರತಿಷ್ಠೆಗೆ ಕಾರಣವಾಗಿದ್ದು ಇಡೀ ರಾಜ್ಯವೇ ನೋಡ್ತಾ ಇದೆ. ಒಂದ್ ಕಡೆ ಜೊಲ್ಲೆ ಜಾರಕಿಹೊಳಿ ಬಣದ ಶಕ್ತಿ ಪ್ರದರ್ಶನ, ಮತ್ತೊಂದು ಕಡೆ ಎಬಿ ಕತ್ತಿ ಬಣದ ಅಬ್ಬರದ ಪ್ರಚಾರ ನಡೀತಾ ಇದ್ದು, ಇವತ್ತು ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮಕ್ಕೆ ರಮೇಶ್ ಕತ್ತಿ ಅವರು ಪ್ರಚಾರ ಕಾರ್ಯಕ್ರಮಕ್ಕೆ ಬಂದು ಹೋದ ಬಳಿಕ ಅಂಕಲಿ ಗ್ರಾಮದ ನ್ಯಾಯವಾದಿಗಳು ಆದ ಜಿ.ಆರ್. ಪಾಟೀಲ್ ಮತ್ತು ಭರತ ಕೊಂಡೆ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿ ಎಬಿ ಕತ್ತಿ ಅವರು ಅಂಕಲಿ ಗ್ರಾಮಕ್ಕೆ ಕೊಟ್ಟಿರುವ ಕೊಡುಗೆ ಬಗ್ಗೆ ಮತ್ತು ಅಂಕಲಿ ಗ್ರಾಮದ ಪಿಕೆಪಿಎಸ್ ಬಾಗಿಲು ಮುಚ್ಚುವ ಪರಿಸ್ಥಿತಿ ಇದ್ದಾಗ ರಮೇಶ್ ಕತ್ತಿ ಅವರು ಪಿಕೆಪಿಎಸ್ ಉಳಿಸಿರುವ ಸಾಧನೆ ಕುರಿತು ಮಾತನಾಡಿದ್ದಾರೆ. ಇದನ್ನ ಮತ್ತೊಂದು ರೀತಿ ಹೇಳಬೇಕಾದ್ರೆ ವಿರೋಧ ಪಾರ್ಟಿ ಅಂದ್ರೆ ಈ ಅಪ್ಪನಗೌಡ, ದಿವಂಗತ ಅಪ್ಪನಗೌಡನ ಹೆಸರು ಇಟ್ಕೊಂಡು ಏನು ಒಂದು ಪೆನೆಲ್ ಮಾಡಿದಾರಲ್ಲ, ಈ ಬರೀ ಅಪ್ಪನಗೌಡ ಹೆಸರು ಮುಂದೆ ಬದನಾಮ್ ಆಗೋ ಸಾಧ್ಯತೆ ಐತಿ. ಅದಕ್ಕೆ ಯಾಕಂದ್ರೆ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಇದ್ದಾರೆ. ಅಂದ್ರೆ ನಮ್ಮ ರಮೇಶಣ್ಣ ಕತ್ತಿ, ಉಮೇಶ್ ಕತ್ತಿ ಇವರೇನು ಸಹಚರರು ಇದ್ದರು. ಇವರ ಆ ಜಾರಕಿಹೊಳಿ ನೇತೃತ್ವದಾಗ ಒಂದು ಪೆನೆಲ್ ಮಾಡಿದ್ರು. ಜಾರಕಿಹೊಳಿ ಆಗಲಿ ಮತ್ತು ಈ ಜೊಲ್ಲೆ ಅಣ್ಣಾಸಾಬ್ ಜೊಲ್ಲೆ ಅವ್ರ ನೇತೃತ್ವದಾಗ ಒಂದು ಪೆನೆಲ್ ಮಾಡಿ ನಿಂತಿದ್ದಾರೆ. ಅವರು ಒಂದು 15 ಜನ ನಿಂತಿದ್ದಾರೆ. ಆದ್ರೆ ಅವರು ನಮ್ಮವ್ರ ಖರೆ ನಾವು ನಮ್ಮವ್ರ ಅಂತೇಳಿ ತಿಳಿದು ಅವ್ರಿಗೆ ನಾವು ಹೋಟ್ ಹಾಕಿದ್ವು ಅಂದ್ರೆ ಆ ಹೋಟ್ ಈ ನಮ್ಮ ಹುಕ್ಕೇರಿ ತಾಲೂಕಿಗೆ ಬೆಳೆಯಂಗಿಲ್ಲ. ಒಂದು ಎಕ್ಸಂಬಕ್ಕೆ ಹೋಗ್ತೈತಿ, ಎಕ್ಸಂಬ ಡಬ್ಯಾಗ ಮತ್ತು ಗೋಕಾಕ್ ಡಬ್ಯಾಗ ಹೋಗ್ತಾವೆ. ನಾವು ಅದಕ್ಕೆ ವಿಚಾರ ಮಾಡಬೇಕು. ಯಾಕಂದ್ರೆ ಅವರು ಈ ಎಕ್ಸಂಬದವ್ರಾಗಲಿ ಮತ್ತು ಗೋಕಾಕ್ದವ್ರಾಗಲಿ ನಮಗೆ ಮುಂದೆ ಯಾವ ರೀತಿ ನಡ್ಕೊಳ್ತಾರೋ ಅನ್ನೋದು ನಮಗೆ ಎಲ್ಲರಿಗೂ ತಿಳಿದೆವು. ಅದನ್ನು ಅನುಭವಿಸೋದು ಬೇಡ. ಯಾಕಂದ್ರೆ ಈ ಗೋಕಾಕದ ಏನು ಮುಖಂಡರು ಇದಾರಲ್ಲ, ಆ ಗೋಕಾಕದ ಮುಖಂಡ್ರ ಅಲ್ಲಿ ಜನರಿಗೆ ಏನೇನು ತೊಂದರೆ ಆಗ್ತಿದ್ದವು ಅಥವಾ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಏನಿದಾವು ಅಥವಾ ಜನರದ ತೊಂದರೆಗಳು ಏನಿದಾವು ಅವನ್ನೆಲ್ಲ ನಾವು ತಿಳ್ಕೊಂಡೆವು. ಮಂದಿ ಆ ಕಡೆಯಿಂದ ಕೇಳ್ಕೊಂಡೆವು. ಆ ಪ್ರಸಂಗ ನಾಳೆ ನಮಗೂ ಬರೋ ಚಾನ್ಸಸ್ ಹೆಚ್ಚೈತಿ. ಅದಕ್ಕೆ ಅವರು ಇಲ್ಲಿ ನೋಡ್ಬೇಕಾಗಿ ನಾವು ಅಂದ್ರೆ ರಮೇಶ್ ಕತ್ತಿ ಅವ್ರ ಪೆನೆಲ್ನಾಗ ನಮ್ಮ ತಾಲೂಕಿನವ್ರಿದ್ದಾರೆ. ಆದರೆ ರಮೇಶ್ ಕತ್ತಿನ ವಿರುದ್ಧ ಮಾಡೋದಕ್ಕೆ 3 ದಿಕ್ಕುಗಳು ಕೊಡಿದ, ಒಂದು ಪೂರ್ವ, ಒಂದು ಪಶ್ಚಿಮ, ಒಂದು ದಕ್ಷಿಣ. ದಕ್ಷಿಣಕ್ಕೆ ಏನಿದಾರಲ್ಲ ಅವರು ಪ್ರಭಾವಿ ಮಂತ್ರಿಗಳಿದಾರ, ರಾಜ್ಯದ ಪ್ರಭಾವಿ ಮಂತ್ರಿಗಳಿದಾರು. ಅಂಥ ಪ್ರಭಾವಿ ಮಂತ್ರಿಗಳ ಒಂದು ಇಂಥ ಸಣ್ಣ ತಾಲೂಕದ ಒಂದು ಇಲೆಕ್ಷನ್ಗೆ ಬರೋದು ಎಷ್ಟು ಸಮಂಜಸ ಅಂತೇಳಿ ನಮಗೂ ಅನ್ಸಾಕತೈತಿ. ಯಾಕಂದ್ರೆ ನಮ್ಮ ತಾಲೂಕಿನಾಗ ಬಂದ ನಮ್ಮನ್ನು ಆಡಳಿತ ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸೋ ಸಾಧ್ಯತೆ ಹೆಚ್ಚೈತಿ. ಅದಕ್ಕೆ ನಾ ದಯವಿಟ್ಟು ಎಲ್ಲ ನಮ್ಮ ಹುಕ್ಕೇರಿ ತಾಲೂಕದ ಪ್ರತಿ ಪ್ರಜೆಗೂ ಕೇಳೋದಂದ್ರೆ ಇಷ್ಟ, ನಮ್ಮದೇನು ಸ್ವಾಭಿಮಾನ ಪೆನೆಲ್ ಐತ್ಲ, ಇದಕ್ಕೆ ಎಲ್ಲರೂ 15ಕ್ಕೆ 15 ವೋಟ್ ಹಾಕಿ ಅವ್ರನ್ನ ಪ್ರಚಂಡ ಬಹುಮತದಿಂದ 28 ತಾರೀಕಿಗೆ ಆರಿಸ್ತಾರನು ಅಂತ ಹೇಳಿ ಒಂದೆರಡು ಮಾತು. ಪ್ರಯುಕ್ತ ಚುನಾವಣೆ ಪ್ರಯುಕ್ತ ಪ್ರಚಾರಕ್ಕಾಗಿ ರಮೇಶಣ್ಣ ಕತ್ತಿ ಹೊರತು ನಮ್ಮ ಊರಿಗೆ ಆಗಮಿಸಿದರು. ಆ ಪ್ರಚಾರ ಮುಗಿಸ್ಕೊಂಡು ಮುಂದಿನ ಪ್ರಚಾರಕ್ಕೆ ತೆರಳಿದ್ದಾರೆ. ನಾವು ಈಗ ನಮ್ಮ ಪೆನಾಲ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಪೆನಾಲ್ 15 ಅಭ್ಯರ್ಥಿ ಎಲ್ಲ ಒಳ್ಳೆಯ ಅಭ್ಯರ್ಥಿ ಇದ್ದಾರೆ. ಅದಕ್ಕೆ ಅವ್ರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಎಲ್ಲಕ್ಕಿಂತ ಜಾಸ್ತಿ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತಿರ್ಬೇಕಂತ ಹೇಳ್ತೇನೆ. ಮತ್ತೊಂದು ರಮೇಶ್ ಕತ್ತಿ ಅವ್ರ ಬಗ್ಗೆ ಒಂದು ವಿಷಯ ಹೇಳಬೇಕಂತ ನನಗೆ ಭಾಳ ಆಸೆ ಇತ್ತು. ಯಾಕಂದ್ರೆ ನಮ್ಮದು ಮೊನ್ನೆ ಒಂದು PKPS ಒಂದು ಸ್ವಲ್ಪ ಬೇರೆಯವ್ರ ಜಾರಕಿಹೊಳಿ ಇದಕ್ಕೆ ಹೋಯ್ತು, ತೆಕ್ಕೆಗೆ ಹೋಯ್ತು. ನಮ್ಮದು PKPS ಸೆಕ್ರೆಟ್ರಿ ನಮ್ಮ ಫಸ್ಟ್ ಅಂಕ್ಲಾಗಿದ್ದರು. ಫಸ್ಟ್ ಒಂದ್ಸಲ 66 ಲಕ್ಷ ರೂಪಾಯಿ ಅಪರಾಧಪರಾಗಿತ್ತು. ಅವರು ಒಂದು ದೊಡ್ಡ ಪುನಾದಾಗ ಫ್ಯಾಕ್ಟ್ರಿಯಾಗ ಒಬ್ಬರ ಕಡೆ ಕೆಲಸ ಮಾಡ್ತಿದ್ರು. ಅವರು ಆ ಫ್ಯಾಕ್ಟ್ರಿ ಮಾಲಕರು, ಅಲ್ಲಿ ಪುನಾದಾಗಿದ್ದ ಫ್ಯಾಕ್ಟ್ರಿ ಮಾಲಕರು ಅಲ್ಲಿ ನಿತಿನ್ ಗಡ್ಕರಿ ಅವರಿಗೆ ಒಂದು ಸ್ವಲ್ಪ ಭಾಳ ಖಾಸಿದ್ರಂತಾರೆ. ನಿತಿನ್ ಗಡ್ಕರಿ ಅವ್ರು ಖಾಸಿದ್ದ ಮ್ಯಾಗ ನಮ್ಮಲ್ಲಿ ಅವ್ರು ಏನು ಸೆಕ್ರೆಟ್ರಿ ಇಲ್ಲಿ ಲಪಡ ಮಾಡಿ ಪುನಃ ಹೋಗ್ಲಿದ್ರು. ಅಲ್ಲಿಂದ ಅವ್ರು ಮಾಲಕನ ಕಡೆ ಫೋನ್ ಮಾಡಿಸಿದಂತಾರೆ ನಿತಿನ್ ಗಡ್ಕರಿ ಕಡೆಯಿಂದ ರಮೇಶಣ್ಣ ಕಾಲ್ ಮಾಡಿರಿ ಅಂತಾರೆ. ಅನ್ನಾರಿ ಹಿಂಗೆ ಲಪಡ ಆಗೈತಿ, ಭಾಳ ನಮಗೆ ತ್ರಾಸ ಕೊಡತ್ತಾರು, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರು, ಹಂಗೆ ಕೊಡತ್ತಾರು, ಮತ್ತು ಅವ್ರಿಗೆ ಅಷ್ಟು ಹೇಳ್ರಿ ಅಂತ ಹೇಳಂತಾರೆ. ಅವ್ರು ಹೇಳಿದ ಮ್ಯಾಗ ರಮೇಶಣ್ಣ ಅಂದ್ರೆ ನಿತಿನ್ ಗಡ್ಕರಿ ಇದ್ದವ್ರು ರಮೇಶಣ್ಣ ಕಾಲ್ ಮಾಡಿರಿ ಅಂತಾರೆ. ಕಾಲ್ ಮಾಡಿದ ಮ್ಯಾಗ ರಮೇಶಣ್ಣ ಅಂದಿರ್ತ ಒಬ್ಬ ವ್ಯಕ್ತಿ ಸಂಬಂಧ ಒಂದು ಊರು ಅಂಕಲಿ ಊರನ್ನ ಕೊಲ್ಲಕ್ಕೆ ನನ್ನ ಕಡೆ ಆಗಂಗಿಲ್ಲ ಸರ್, ನೀವು ಬೇರೆ ಏನಾರು ಕೆಲಸ ಹೇಳ್ರಿ, ನಾನು ಅದನ್ನು ಮಾಡಿಕೊಡ್ತೇನೆ. ಇದನ್ನು ಒಂದು ಕೆಲಸದ ಸಂಬಂಧ ಒಬ್ಬನ ವ್ಯಕ್ತಿ ಸಂಬಂಧ ಅಂಕಲಿ ಊರು ಹೋಗಿ ನಾವು ಮೋಸ ಮಾಡೋಕೆ ಆಗಂಗಿಲ್ಲ ರೀ, ಅದನ್ನು ಬಿಟ್ಟು ನಂಗೆ ಏನೂ ಕೇಳ್ರಿ, ನಾನು ಮಾಡ್ತೇನೆ ಅಂತ ಹೇಳಿದ್ರು. ಅದ್ರಗೋಸ್ಕರ ಅವ್ನಿಗೆ ನಾವು ಇಷ್ಟೊಂದು ಸಂಬಂಧ ಆಗಲಿ, ನಾವು ಇದನ್ನಾಗಲಿ ಅವ್ರ ಮ್ಯಾಗ ಒಂದು ವಿಶ್ವಾಸ ಇಟ್ಕೊಂಡು ಇನ್ನಾಸ್ ಮಟ್ಟ ನಾವು ಹೋಗ್ತಿದ್ದೆವು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.